ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬಲಿಪಾಡ್ಯಮಿ 2025 ಯಾವಾಗ ಬಲಿಪಾಡ್ಯಮಿ? ಬಲಿಪಾಡ್ಯಮಿಯನ್ನು ಏನಕ್ಕೆ ನಾವು ಆಚರಿಸ್ತೀವಿ? ಹಾಗೆ ಬಲಿಚಕ್ರವರ್ತಿಯ ಪುರಾಣದ ಕಥೆ ಏನು? ಬಲಿಪಾಡ್ಯಮಿ ದಿನ ಬಲಿ ಚಕ್ರವರ್ತಿಯನ್ನು ವಿಶೇಷವಾಗಿ ಪೂಜಿಸೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಲಿಪಾಡ್ಯಮಿ 2025 ಯಾವಾಗ? ಬಲಿಪಾಡ್ಯಮಿಯನ್ನೇಕೆ ಆಚರಿಸಲಾಗುತ್ತೆ ಗೊತ್ತೇ? ದೀಪಾವಳಿ ಸಮಯದಲ್ಲಿ ಬಲಿಪಾಡ್ಯಮಿಯನ್ನು ಆಚರಿಸುವ ಸಂಪ್ರದಾಯ ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಚಾಲ್ತಿಯಲ್ಲಿದೆ. 2025ರ ಬಲಿಪಾಡ್ಯಮಿಯನ್ನು ಅಕ್ಟೋಬರ್ 22ರಂದು ಬುಧವಾರ ಆಚರಿಸಲಾಗುವುದು. ಬಲಿಪಾಡ್ಯಮಿಯ ದಿನ ಮಹತ್ವವೇನು? ಬಲಿಚಕ್ರವರ್ತಿ ಮತ್ತು ವಾಮನ ಈ ಕಥೆಯನ್ನು ಕೇಳಿದ್ದೀರಾ? ನೋಡೋಣ. ದೀಪಾವಳಿ ಎಂಬ ಹೆಸರು ಮನೆಗಳು, ದೀಪಗಳು ಮತ್ತು ಸಿಹಿ ತಿಂಡಿಗಳ ನೆನಪುಗಳನ್ನು ಹುಟ್ಟುಹಾಕುತ್ತದೆ. ಆದರೆ ಈ ಪವಿತ್ರ ಹಬ್ಬವು ಕೇವಲ ಆಚರಣೆಯಲ್ಲ, ಸದಾಚಾರ, ದಾನ ಮತ್ತು ಲೋಕೋಪಕಾರದ ಸಂಕೇತವಾಗಿದೆ ಎಂಬುದು ಅನೇಕರಿಗೆ ತಿಳಿದೇ ಇಲ್ಲ. ದೀಪಾವಳಿ ಹಬ್ಬವನ್ನು ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಆಚರಿಸುತ್ತಿದ್ದಾರೆಯಾದರೂ ದಕ್ಷಿಣ ಭಾರತದ ಕೆಲವೊಂದು ಸ್ಥಳಗಳಲ್ಲಿ ಇದನ್ನು ತುಂಬಾ ಭಿನ್ನವಾಗಿ ಆಚರಿಸುತ್ತಾರೆ. ದೀಪಾವಳಿಯ ಈ ವಿಶೇಷ ಆಚರಣೆಯನ್ನು ಅವರು ಯುಗಗಳಿಂದಲೂ ಪಾಲಿಸಿಕೊಂಡು ಬರುತ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ದೀಪಾವಳಿಯ ಒಂದು ದಿನದಂದು ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತಿದ್ದು, ಈ ದಿನ ಅವರು ರಾಜನನ್ನು ಸ್ಮರಿಸುತ್ತಾನೆ. ಬಲಿಪಾಡ್ಯಮಿಯು ಜೀವನದಲ್ಲಿ ನಿಜವಾದ ಸಮೃದ್ಧಿ ಮತ್ತು ಸಂತೋಷದ ಹಾದಿಯನ್ನು ನಮಗೆ ತೋರಿಸುತ್ತದೆ. ದಕ್ಷಿಣ ಭಾರತದಲ್ಲಿ ರಾಜ ಬಲಿಯನ್ನು ವಿಶೇಷವಾಗಿ ದೀಪಾವಳಿಯಂದು ಪೂಜಿಸಲಾಗುತ್ತದೆ. ಇದು ಅವನ ಔದಾರ್ಯ ಮತ್ತು ನಮ್ರತೆಯನ್ನು ನಮಗೆ ನೆನಪಿಸುತ್ತದೆ. ರಾಜ ಬಲಿಯ ಕಥೆಯ ಸಂಪತ್ತು ಮತ್ತು ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ. ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಬಲಿಪಾಡ್ಯಮಿ ಅಥವಾ ಬಲೀಂದ್ರ ಪೂಜೆಯ ಕತೆ ಹೀಗಿದೆ. ಬಲಿಚಕ್ರವರ್ತಿಯ ಕತೆ ನೋಡೋಣ. ತ್ರೇತಾಯುಗದಲ್ಲಿ ರಾಜ ಬಲಿ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಆಡಳಿತಗಾರನಾಗಿದ್ದನು. ಅವನ ರಾಜ್ಯವು ವಿಶಾಲ ಮತ್ತು ಸಮೃದ್ಧವಾಗಿತ್ತು. ಬಲಿಚಕ್ರವರ್ತಿಯು ತನ್ನ ಔದಾರ್ಯದಿಂದಾಗಿ ಮತ್ತು ಲೋಕೋಪಕಾರದಿಂದಾಗಿ ಖ್ಯಾತಿಯನ್ನು ಹೊಂದಿದವನಾಗಿದ್ದನು. ರಾಜ ಬಲಿ ಎಂದೇ ಕರೆಯಲಾಗುವ ಬಲಿಚಕ್ರವರ್ತಿಯು ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದನು. ಏನೇ ಮಾಡುವುದಿದ್ದರೂ ಅದು ಪ್ರಜೆಗಳಿಗೆ ಒಳ್ಳೆಯದಾಗುವುದೇ ಎಂದು ಮೊದಲು ಯೋಚಿಸುತ್ತಿದ್ದನು. ಅವನು ಸಂಪತ್ತು ಮತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ ರಾಜನಾಗಿರಲಿಲ್ಲ. ಒಂದು ದಿನ ವಿಷ್ಣು ರಾಜ ಬಲಿಯನ್ನು ಪರೀಕ್ಷಿಸುವುದಕ್ಕಾಗಿ ವಾಮನ ಅವತಾರವನ್ನು ತೆಗೆದುಕೊಂಡು ಬಲಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ. ರಾಜ ಬಲಿ ಕೂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ವಾಮನನು ತನ್ನ 1 ಹೆಜ್ಜೆಯ ಭೂಮಿಯ ಮೇಲೆ ಇನ್ನೊಂದು ಹೆಜ್ಜೆಯನ್ನು ಆಕಾಶಕ್ಕೆ ಇಡುತ್ತಾನೆ. ನಂತರ ಬಲಿಯ ಬಳಿ ತನ್ನ 3ನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಎಂದು ಕೇಳಿದಾಗ ಮಹಾದಾನಿಯಾಗಿದ್ದ ಬಲಿಯು ತನ್ನ ತಲೆಯನ್ನೇ 3ನೇ ಹೆಜ್ಜೆ ಒಡಲು ನೀಡುತ್ತಾನೆ. ಅವನ ನಮ್ರತೆ ಮತ್ತು ಔದಾರ್ಯದಿಂದ ಸಂತಸಗೊಂಡ ವಿಷ್ಣು ಅವನಿಗೆ ಪಾತಾಳ ಲೋಕವನ್ನು ಆಳುವ ವರವನ್ನು ನೀಡಿದನು ಮತ್ತು ಪ್ರತಿ ವರ್ಷ 1 ದಿನ ಅಂದರೆ ಬಲಿಪಾಡ್ಯಮ ದಿನದಂದು ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿ ಮಾಡುವ ವರವನ್ನು ನೀಡಿದನು. ಈ ಕಾರಣಕ್ಕಾಗಿ ದೀಪಾವಳಿಯ ಬಲಿಪಾಡ್ಯಮವನ್ನು ಬಲೀಂದ್ರ ಬರುವ ದಿನವೆಂದು ಆಚರಿಸಲಾಗುತ್ತದೆ. ಬಲಿಪಾಡ್ಯಮಿ ದಿನ ರಾಜ ಬಲಿಯನ್ನೇಕೆ ಪೂಜಿಸಬೇಕು ಅಂತ ನೋಡೋದಾದರೆ, ಇಂದಿಗೂ ದಕ್ಷಿಣ ಭಾರತದಲ್ಲಿ ರಾಜ ಬಲಿಯನ್ನು ದೀಪಾವಳಿ ಎಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಈ ಸಂಪ್ರದಾಯವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ಮತ್ತು ರಾಜ ಬಲಿಯ ಔದಾರ್ಯ, ನಮ್ರತೆ ಮತ್ತು ಲೋಕೋಪಕಾರವನ್ನು ನೆನಪಿಸಿಕೊಳ್ಳುವ ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತದೆ. ರಾಜ ಬಲಿ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಅವರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎನ್ನುವ ನಂಬಿಕೆ ಸಹ ಇದೆ. ಈ ದಿನದಂದು ಜನರು ಬಲಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪಗಳನ್ನು ಬೆಳಗಿಸುತ್ತಾರೆ, ನೆನಪಿಸಿಕೊಳ್ಳುತ್ತಾರೆ
ಈ ಹಬ್ಬದ ಸಂಪತ್ತು ಮತ್ತು ಅಧಿಕಾರವನ್ನು ಕೇವಲ ತನಗಾಗಿ ಅಲ್ಲ, ಇತರರ ಮತ್ತು ಸಮಾಜದ ಪ್ರಯೋಜನಕ್ಕಾಗಿ ಬುದ್ಧಿವಂತಿಕೆಯಿಂದ ಬಳಸಬೇಕೆಂದು ನಮಗೆ ಕಲಿಸುತ್ತದೆ. ಈ ಅರ್ಥದಲ್ಲಿ ದೀಪಾವಳಿ ಕೇವಲ ಆಚರಣೆಯಲ್ಲ, ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಬಲಿಪಾಡ್ಯಮೆಂದು ರಾಜ ಬಲಿಯನ್ನು ಗೌರವಿಸಲಾಗುತ್ತದೆ. ಬಲಿಚಕ್ರವರ್ತಿಯನ್ನು ಈ ದಿನದಂದು ದೀಪವನ್ನು ಬೆಳಗಿಸುವುದರಿಂದ ಗೌರವವನ್ನು ನೀಡಲಾಗುತ್ತದೆ. ಈ ದಿನ ಮನೆಯಲ್ಲಿ ವಿಶೇಷ ರೀತಿಯ ಖಾದ್ಯವನ್ನು ತಯಾರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನೋಡಿದ್ರಲ್ಲ ಬಲೀಂದ್ರ ಪೂಜೆ ಅಂದರೆ ಏನು, ಬಲೀಂದ್ರ ಪೂಜೆ, ಬಲಿಪಾಡ್ಯಮಿ ಯಾವುದಕ್ಕಾಗಿ ಮಾಡಬೇಕು, ಯಾವ ದಿನ ಬಂದಿದೆ ಅಂತ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.